ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಪುಷ್ಪ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿದೆ. ಆದರೆ ಒಬ್ಬ ಮಹಿಳೆಯ ಸಾವು ಹಾಗೂ ಆ ಮಹಿಳೆಯ ಮಗನ ಜೀವನ್ಮರಣ ಹೋರಾಟ, ಅದಕ್ಕೆ ಕೌಂಟರ್ ಆಗಿ ಅಲ್ಲು ಅರ್ಜುನ್ ಅರೆಸ್ಟ್, ಆಮೇಲೆ ರಿಲೀಸ್ ಎಲ್ಲ ಆದಮೇಲೆ CM ರೇವಂತ್ ರೆಡ್ಡಿ ಅಲ್ಲು ಅರ್ಜುನ್ ಮುಖವಾಡವನ್ನು ಕಳಚಿಟ್ಟಿದ್ದಾರೆ. ಅಲ್ಲು ಅರ್ಜುನ್ ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಆದರೆ ಈಗ ಅಲ್ಲು ಅರ್ಜುನ್ ಸುಳ್ಳು ಹೇಳಿದ್ರ? ಹಾಗಾದ್ರೆ ಸಾಕ್ಷಿಗಳಿದಾವೆ, ನೀವೇ ನೋಡಿ. ಅಲ್ಲು ಅರ್ಜುನ್ ಗ್ರಹಚಾರ ಬಿಡಿಸಿದ CM ರೇವಂತ್ ರೆಡ್ಡಿ. ರೇವಂತ್ ರೆಡ್ಡಿಗೆ ಕೌಂಟರ್ ಕೊಡೋಕೆ ಹೋಗಿ ತಗ್ಲಾಕೊಂಡ ಅಲ್ಲು ಅರ್ಜುನ್. CM ರೇವಂತ್ ರೆಡ್ಡಿ ತೆಲಂಗಾಣ ವಿಧಾನಸಭೆಯಲ್ಲಿ ಅಲ್ಲು ಅರ್ಜುನ್ ಅವರನ್ನ ಲೆಫ್ಟ್ ರೈಟ್ ತರಾಟೆಗೆ ತೆಗೆದುಕೊಂಡಾದ ಮೇಲೆ ಅಲ್ಲು ಅರ್ಜುನ್ ಪ್ರೆಸ್ ಮೀಟ್ ಮಾಡಿ ಮುಖ್ಯಮಂತ್ರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಆದರೆ ಕೌಂಟರ್ ಕೊಡೋ ವೇಳೆ ಅಲ್ಲು ಅರ್ಜುನ್ ಪುಂಖಾನುಪುಂಖವಾಗಿ ಸುಳ್ಳು ಹೇಳಿ ತಗ್ಲಾಕೊಂಡಿದ್ದಾರೆ. ಅಂತಹ ಸುಳ್ಳು ಸತ್ಯಗಳ ನಡುವೆ ವಿಡಿಯೋ ಸಾಕ್ಷಿಗಳು ಇಲ್ಲಿವೆ. ಅಲ್ಲು ಅರ್ಜುನ್ ಹೇಳಿದ ಸುಳ್ಳು ನಂಬರ್ 1. ಪೊಲೀಸರು ಪರ್ಮಿಷನ್ ಕೊಟ್ಟಿದ್ದರು. ಸಂಧ್ಯಾ ಥಿಯೇಟರ್ಗೆ ಬಂದು ಅಭಿಮಾನಿಗಳ ಜೊತೆ ಸಿನಿಮಾ ನೋಡೋದಕ್ಕೆ ಪೊಲೀಸರಿಗೆ ಭದ್ರತೆ ಕೊಡಿ ಅಂತ ಥಿಯೇಟರಿನವರು ಪತ್ರ ಬರೆದಿದ್ದರೆ ಹೊರತು ಪೊಲೀಸರು ಪರ್ಮಿಷನ್ ಕೊಟ್ಟಿರಲಿಲ್ಲ. ಪತ್ರ ಬರೆದದ್ದು ಡಿಸೆಂಬರ್ 2ನೇ ತಾರೀಕು. ಪೊಲೀಸರು 3ನೇ ತಾರೀಕು ಥಿಯೇಟರ್ಗೆ ಒಂದೇ ಒಂದು ಎಕ್ಸಿಟ್ ಡೋರ್ ಇದೆ, ನೂಕುನುಗ್ಗಲು ಆಗುತ್ತದೆ, ಪರಿಸ್ಥಿತಿ ನಿರ್ವಹಣೆ ಸಾಧ್ಯ ಇಲ್ಲ, ಸಿನಿಮಾ ಟೀಮ್ ಬರೋದು ಬೇಡ ಅಂತ ಹೇಳಿದ್ರು. ಅದನ್ನ ಮೀರಿ ಅಲ್ಲು ಅರ್ಜುನ್ ಬಂದರು ಅನ್ನೋದು CM ರೇವಂತ್ ರೆಡ್ಡಿ ಕೊಟ್ಟಿರೋ ಕೌಂಟರ್. ಅಲ್ಲು ಅರ್ಜುನ್ ಹೇಳಿದ ಸುಳ್ಳು ನಂಬರ್ 2. ನೋವಿನಲ್ಲಿ ಗೆಲುವನ್ನೇ ಸಂಭ್ರಮಿಸಲಿಲ್ಲ. ಗೃಹಿಣಿ ರೇವತಿ ಮೃತಪಟ್ಟು ಅವರ ಮಗ ಶ್ರೀಜಿತ್ ಆಸ್ಪತ್ರೆಗೆ ಸೇರಿದ ವಿಚಾರ ತಿಳಿದ ಕೂಡಲೇ ಪುಷ್ಪ 2 ಚಿತ್ರ ಗೆಲುವನ್ನ ಸಂಭ್ರಮಿಸೋಕೆ ಆಗಲಿಲ್ಲ ಅಂತಾರೆ ಅಲ್ಲು ಅರ್ಜುನ್. ಆದರೆ ವಿಡಿಯೋಗಳಲ್ಲಿ ಕಾಣುವುದೇ ಬೇರೆ. ಘಟನೆಯ ನಂತರವೂ అల్లు అర్జున్ ಮತ್ತು పుష్ప చిత్రతండ అద్దూరియాಗಿ పార్టీ ಮಾಡಿದೆ. అన్ని సెలబ్రేషన్స్ క్యాన్సిల్ చేసాం. వద్దు, అసలు వాళ్ళకి అలా ఉంటే మనం ఎలా సెలబ్రేట్ చేస్తాం, మొత్తం అన్ని క్యాన్సిల్. అల్లు అర్జున్ ಹೇಳಿದ ಸುಳ್ಳು ನಂಬರ್ 3. ಪೊಲೀಸರು ಹೇಳಿದ ಕೂಡಲೇ ಹೊರಟೆ, ಸಿನಿಮಾ ನೋಡಲಿಲ್ಲ. ವಿಡಿಯೋಗಳಲ್ಲಿ ಸಿನಿಮಾವನ್ನ 3 ಗಂಟೆ 20 ನಿಮಿಷ ಆಗುವವರೆಗೂ ಪ್ರೇಕ್ಷಕರ ಜೊತೆಯಲ್ಲೇ ಕುಳಿತು ನೋಡಿರುವುದಕ್ಕೆ ದಾಖಲೆ ಇದೆ. ಸಿನಿಮಾ ಶುರುವಾಗಿದ್ದು 10 ಗಂಟೆ 40 ನಿಮಿಷಕ್ಕೆ. ಸಿನಿಮಾವನ್ನ ನೋಡಲೇ ಇಲ್ಲ, ಸುಮ್ಮನೆ ಹೋದೆ ಎನ್ನುವುದು ಮತ್ತೊಂದು ಸುಳ್ಳು. ಅಲ್ಲು ಅರ್ಜುನ್ ಹೇಳಿದ ಸುಳ್ಳು ನಂಬರ್ 4. ರೋಡ್ ಶೋ ಮಾಡಲೇ ಇಲ್ಲ. ಇನ್ನು ಅಲ್ಲು ಅರ್ಜುನ್ ಹೇಳಿರೋ ಪ್ರಕಾರ ಥಿಯೇಟರಿನ ಹೊರಗೆ ರೋಡ್ ಶೋ ಮಾಡಲಿಲ್ಲ, ಸುಮ್ಮನೆ ಕೈ ಬೀಸಿದೆ ಅಷ್ಟೇ. ಆದರೆ ವಿಡಿಯೋಗಳಲ್ಲಿ ಅಲ್ಲು ಅರ್ಜುನ್ ಕಾರಿನ ಓಪನ್ ಟಾಪ್ನಲ್ಲಿ ನಿಂತ್ಕೊಂಡು ರೋಡ್ ಶೋ ಮಾಡಿರುವುದಕ್ಕೆ ಸಾಕ್ಷಿ ಸಿಕ್ಕಿವೆ. ಅಲ್ಲು ಅರ್ಜುನ್ ಹೇಳಿದ ಸುಳ್ಳು ನಂಬರ್ 5. ಸಾಂತ್ವನ ಹೇಳುವುದಕ್ಕೆ ಕೋರ್ಟ್ ಅಡ್ಡಿ. ಇದು ಅಲ್ಲು ಅರ್ಜುನ್ ಹೇಳಿರುವ ಮತ್ತೊಂದು ಸುಳ್ಳು. ಯಾಕಂದ್ರೆ ಘಟನೆಯಲ್ಲಿ ಮೃತಪಟ್ಟ ಕುಟುಂಬದವರನ್ನ ಭೇಟಿ ಮಾಡುವುದಕ್ಕೆ ನ್ಯಾಯಾಲಯದಿಂದ ಯಾವ ಅಡ್ಡಿಯೂ ಇರಲಿಲ್ಲ. ಇಂತಹ ಸುಳ್ಳುಗಳು ಬೇಜಾನಿವೆ. ಪುಷ್ಪ 2 ಚಿತ್ರಕ್ಕೆ ಸಿಗುತ್ತಿರುವ ಪ್ರತಿಕ್ರಿಯೆ ನೋಡಿದ ಅಲ್ಲು ಅರ್ಜುನ್ ಅವರಿಗೆ ಅಹಂಕಾರ ತಲೆಗೇರಿತ್ತು. ಹೀಗಾಗಿಯೇ ಅವರು ಯಾವುದಕ್ಕೂ ಡೋಂಟ್ ಕೇರ್ ಎನ್ನುವ ಮನಸ್ಥಿತಿ ಇಟ್ಕೊಂಡಿದ್ರು. ಘಟನೆ ನಡೆದಾಗ ತಾವು ಅನುಮತಿ ಕೊಟ್ಟಿಲ್ಲದೆ ಇದ್ದರು. ಅಲ್ಲು ಅರ್ಜುನ್ ಬರುತ್ತಾರೆ ಎಂಬ ಕಾರಣಕ್ಕೆ ಹೆಚ್ಚಿನ ಪೊಲೀಸ್ ಭದ್ರತೆ ಒದಗಿಸಲಾಗಿತ್ತು. ಆದರೆ ಪೊಲೀಸರ ಯಾವ ಬೇಡಿಕೆಗೂ ಅಲ್ಲು ಅರ್ಜುನ್ ಸ್ಪಂದಿಸಲಿಲ್ಲ. ಅಂತಿಮವಾಗಿ ದುರಂತ ಸಂಭವಿಸಿತು ಎನ್ನುವ ಮಾತು ಕೇಳಿ ಬರ್ತಾ ಇದೆ. ಸಿನಿಮಾಗಳಲ್ಲಿ ತಗ್ಗೋದಿಲ್ಲ ಬಗ್ಗೋದಿಲ್ಲ ಅಂತ ಹೇಳೋದೇ ಬೇರೆ. ಅಲ್ಲಿ ಹೀರೋಗೆ ಡೈರೆಕ್ಟರ್ ಡೈಲಾಗ್ ಕೊಟ್ಟಿರ್ತಾರೆ, ಆದರೆ ರಿಯಲ್ ಲೈಫ್ನಲ್ಲಿ ಹಾಗಿರಲ್ಲ. ಇಲ್ಲಿ ಒಂದು ಸಿಸ್ಟಮ್ ಅಂತ ಇರುತ್ತೆ, ಆ ಸಿಸ್ಟಮಿಗೆ ಹೊಂದಿಕೊಂಡೇ ಬದುಕಬೇಕಾಗುತ್ತೆ. ಅದು ಅಲ್ಲು ಅರ್ಜುನ್ ಅವರಿಗೆ ಅರ್ಥವಾದಂತಿಲ್ಲ ಅನ್ನೋದು ಅಲ್ಲು ಅರ್ಜುನ್ ಅವರನ್ನು ಪ್ರೀತಿಸುವ ಅಭಿಮಾನಿಗಳ ಮಾತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.